ರಾಜ್ಯದಲ್ಲಿ ಮೈತ್ರಿ ಸರ್ಕಾರವನ್ನ ಶ್ರುತಾಯಗತಾಯ ಕಿತ್ತೊಗೆಯಲು ಬಿಜೆಪಿ 5ನೇ ಹಂತದ ಆಪರೇಷನ್ ಕಮಲ ಕಾರ್ಯಾಚರಣೆಗೆ ಸಜ್ಜಾಗಿದೆ. ಬಿಜೆಪಿಗೆ ಅತೃಪ್ತ ಕಾಂಗ್ರೆಸ್ ಶಾಸಕರು ಬೆಂಬಲ ಸೂಚಿಸಿರುವುದು ಮೈತ್ರಿ ಸರ್ಕಾರದ ನಾಯಕರಲ್ಲಿ ತಳಮಳವನ್ನ ಉಂಟು ಮಾಡಿದೆ. ತೆರೆಮರೆಯಲ್ಲೇ ನಡೀತಿದೆಯಾ ಆಪರೇಷನ್ ಕಮಲ? ಲೋಕಸಭೆ ಕದನ ಮುಗಿಯುತ್ತಿದ್ದಂತೆ ತಂತ್ರ ಪ್ರತಿತಂತ್ರ. ರಮೇಶ್ ರಾಜೀನಾಮೆ ಪ್ರಹಸನ ಬೆನ್ನಲ್ಲೇ ಆಕ್ಟಿವ್ ಆಯಿತು ಕಮಲ. ಮೈತ್ರಿ ಸರ್ಕಾರದ ಅತೃಪ್ತ ನಾಯಕರ ನಾಯಕ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಪ್ರಹಸನ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನೇ ಸೃಷ್ಟಿಸಿದೆ. ಬಿಜೆಪಿ ನಾಯಕರು ಚುನಾವಣಾ ಪ್ರಚಾರದ ವೇಳೆ ನೀಡುತ್ತಿದ್ದ ಹೇಳಿಕೆಗಳಿಗೂ ರಮೇಶ್ ಜಾರಕಿಹೊಳಿ ನಡೆಯು ಒಂದಕ್ಕೊಂದು ಟ್ಯಾಲಿ ಆಗ್ತಿದೆ. ಮೇ 23ರ ಬಳಿಕ ರಾಜ್ಯದಲ್ಲಿ ಗದ್ದುಗೆ ಹಿಡಿಯಲು ಬಿಜೆಪಿ ಮುಹೂರ್ತ ಫಿಕ್ಸ್ ಮಾಡಿರೋದು ಸತ್ಯ ಅಂತ ಹೇಳಲಾಗ್ತಿದೆ. ದೋಸ್ತಿ ಸರ್ಕಾರ ರಚನೆಯಾದಾಗಿನಿಂದ ಸಿಎಂ ಕುರ್ಚಿ ಮೇಲೆ ಕೂರಲು ಬಿಜೆಪಿ ರಾಜ್ಯಾಧ್ಯಕ್ಷ ಒಂದಲ್ಲ ಒಂದು ತಂತ್ರ ಪ್ರತಿತಂತ್ರ ಮಾಡ್ತಾನೆ ಬರ್ತಿದ್ದಾರೆ. ಈ ಮೊದಲೇ ರಮೇಶ್ ಜಾರಕಿಹೊಳಿಗೆ ಗಾಳ ಹಾಕಿದ್ದ ಬಿಜೆಪಿ ಸರಿಯಾದ ಟೈಮ್ ನೋಡಿ ಚಕ್ಬಂದಿ ಇಡಲು ಮುಂದಾಗಿದೆ. ಈ ಹಿಂದೆ ರಮೇಶ್ ಬೆನ್ನಲ್ಲೇ ಅತೃಪ್ತ ಶಾಸಕರು ಬಿಜೆಪಿ ಸೇರಲು ತುದಿಗಾಲಲ್ಲಿ ನಿಂತಿದ್ದರಾದರೂ ಕೊನೆ ಕ್ಷಣದಲ್ಲಿ ಬಿಎಸ್ವೈ ಆಡಿಯೋ ಲೀಕ್ ಆಗಿ ಆಪರೇಷನ್ ಕಮಲ ಅಟ್ಟರ್ ಫ್ಲಾಪ್ ಆಗಿತ್ತು. ಆದ್ರೀಗ ಸರಿಯಾಗಿ ಮಾಸ್ಟರ್ ಪ್ಲಾನ್ನೊಂದಿಗೆ ದೋಸ್ತಿ ಸರ್ಕಾರವನ್ನ ಕೆಡವಲು ಬಿಜೆಪಿ ರಮೇಶ್ ಜಾರಕಿಹೊಳಿಯನ್ನ ಮುಂದೆ ಬಿಟ್ಟಿದೆ. ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಡ್ತೀನಿ ಅಂತ ಬಹಿರಂಗವಾಗಿ ಹೇಳಿಕೆ ನೀಡುತ್ತಿದ್ದಂತೆ ಬಿಜೆಪಿ ಪಾಳೆಯ ಫುಲ್ ಆಕ್ಟಿವ್ ಆಗಿದೆ. ತೆರೆಮರೆಯಲ್ಲೇ ಆಪರೇಷನ್ ಕಮಲಕ್ಕೆ ಮತ್ತೆ ಕೈ ಹಾಕಿದ್ದು ಈ ಬಾರಿ ಪಕ್ಕಾ ಸಕ್ಸಸ್ ಆಗುವ ಕನಸು ಕಾಣ್ತಿದೆ. ಇತ್ತ ಅನಿವಾರ್ಯವಾಗಿ ಮೈತ್ರಿ ಸರ್ಕಾರ ರಚಿಸಿರುವ ಕಾಂಗ್ರೆಸ್ಗೆ ಲೋಕಸಭಾ ಚುನಾವಣೆ ಬಳಿಕ ಮೈತ್ರಿಯಿಂದ ದೂರ ಸರಿಯುವ ಚಿಂತನೆಯೂ ಇದೆ. ಆದ್ರೆ ಇದಕ್ಕೆ ಕಾಂಗ್ರೆಸ್ ವರಿಷ್ಠರಿಂದ ಹಸಿರು ನಿಶಾನೆ ದೊರೆಯುವುದು ಅನುಮಾನ. ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಬಹುತೇಕ ಘಟಾನುಘಟಿ ನಾಯಕರು ಮೈತ್ರಿಯಿಂದ ದೂರ ಸರಿಯುವ ಆಲೋಚನೆಯಲ್ಲಿದ್ದಾರೆ ಅಂತ ಹೇಳಲಾಗ್ತಿದೆ. ಇದು ಸಾಧ್ಯವಾಗದಿದ್ರೆ ಮುಖ್ಯಮಂತ್ರಿ ಗಾದಿಯನ್ನ ತನ್ನ ವಶಕ್ಕೆ ಪಡೆಯಲು ಕಾಂಗ್ರೆಸ್ ಒತ್ತಡ ಹೇರುವ ಲೆಕ್ಕಾಚಾರಗಳು ಸಹ ಇದರಲ್ಲಿ ಅಡಕವಾಗಿದೆ. ಇನ್ನು ರಮೇಶ್ ಜಾರಕಿಹೊಳಿ ರಾಜೀನಾಮೆ ನೀಡಿದ್ರೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದಲ್ಲಿ ಭಾರಿ ಸ್ಥಿತ್ಯಂತರವಾಗುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಇದಕ್ಕೆ ಪರ್ಯಾಯವಾಗಿ ಕುಮಾರಸ್ವಾಮಿ ಹಾಗೂ ಡಿಕೆ ಶಿವಕುಮಾರ್ ಸಹ ಆಪರೇಷನ್ ಹಸ್ತ, ಆಪರೇಷನ್ ಜೆಡಿಎಸ್ ಮೂಲಕ ಸರ್ಕಾರವನ್ನ ಉಳಿಸಿಕೊಳ್ಳುವ ಶಕ್ತಿ ಮತ್ತು ಸಾಮರ್ಥ್ಯ ಪ್ರದರ್ಶಿಸುವ ಸಾಧ್ಯತೆಯೂ ಇದೆ. ಹೀಗಾಗಿ ರಮೇಶ್ ಜಾರಕಿಹೊಳಿ ರಾಜೀನಾಮೆ ನೀಡುವ ಹೇಳಿಕೆಯಿಂದ ರಾಜಕೀಯ ನಾಯಕರ ಲೆಕ್ಕಾಚಾರಗಳು, ಲಾಭ ನಷ್ಟ ಸಾಧ್ಯತೆಗಳ ಬಗ್ಗೆ ಚರ್ಚೆ ಆರಂಭವಾಗಿದೆ. ಆದರೆ ಬಿಜೆಪಿ ನಾಯಕರು ಮಾತ್ರ ಲೋಕಸಭಾ ಫಲಿತಾಂಶ ಬಂದ ಮೇಲೆ ಸರ್ಕಾರ ನಮ್ದೇ ಅಂತ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಸರ್ಕಾರ ಬಿದ್ರೆ ಅದಕ್ಕೆ ನಾವು ಜವಾಬ್ದಾರಲ್ಲ, ಅದು ಬೀಳಕ್ಕೆ ಸಿದ್ದರಾಮಯ್ಯನವರೇ ಜವಾಬ್ದಾರ, ನಾವು ಜವಾಬ್ದಾರ. ಬದಲಾವಣೆ ಅಂತೂ ಅದು ಪ್ರಕೃತಿ ನಿಯಮ. ಬದಲಾವಣೆ ಆಗುವಂತದ್ದು ಒಂದೊಂದು ಸರ್ಕಾರ ಬಂದಾಗ ಹಲವಾರು ಬದಲಾವಣೆಗಳಾಗ್ತದೆ. ಒಟ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಬೀಸ್ತಿದೆ. ಬಿರುಗಾಳಿ ವಿಕೋಪಕ್ಕೆ ತಿರುಗಿ ಸುಂಟರ ಗಾಳಿಯೇ ಏಳುತ್ತೋ ಇಲ್ಲ ತಣ್ಣಗಾಗಿ ಮತ್ತೆ ತಂಗಾಳಿ ಬೀಸುತ್ತೋ ಕಾದು ನೋಡ್ಬೇಕಷ್ಟೇ. ಪವನ್ ಕುಮಾರ್, ಪೊಲಿಟಿಕಲ್ ಬ್ಯೂರೋ, TV5.